ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ನಮಸ್ಕಾರ ರೀ ಬೆಂಕುಳ ಮಂದಿಗೆ. ಇವತ್ತು ನಾ ಬಂದಿನಿ ನೋಡ್ರಪ್ಪ ಯಲಟಿ ಗ್ರಾಮದೊಳಗೆ ರೀ. ಯಲಟಿಯ ಸುಕ್ಷೇತ್ರವಾಗಿರುವಂಥ ಸದ್ಗುರು ನರಸಿಂಹೇಶ್ವರ ಆಧ್ಯಾತ್ಮಿಕ ಆಶ್ರಮಕ್ಕೆ ಬಂದಿರ್ತೀನಿ ನೋಡ್ರಪ್ಪ. ಈ ಆಶ್ರಮ ಇಂಚಿಕೇರಿ ಸಂಪ್ರದಾಯದಿಂದ ಬಂದಿರುವಂಥ ಕಾಡಸಿದ್ದೇಶ್ವರ ಮಹಾರಾಜರು ಮತ್ತು ಗುರುಲಿಂಗ ಜಂಗಮ ಮಹಾರಾಜರು ಅವರಿಂದ ಬಾಬು ಮಹಾರಾಜರಿಂದ 9 ಮಂದಿ ಶಿಷ್ಯರಿರ್ತಾರೆ ನೋಡ್ರಿಪ್ಪ. ಆ ಶಿಷ್ಯರಲ್ಲಿ ನರಸಿಂಹೇಶ್ವರ ಮಹಾರಾಜರು ಒಬ್ಬರಾಗಿರ್ತಾರ್ರಿ. ನರಸಿಂಹೇಶ್ವರ ಮಹಾರಾಜರು ಎಲ್ಲಾ ಕಡೆ ಭಕ್ತಿಯನ್ನ ಬೆಳೆಸ್ಕೊತ ಬಂದ. ಅದರಲ್ಲಿ 4 ಜನರನ್ನು ಗುರುಭಕ್ತಿಯನ್ನಾಗಿ ಮಾಡಿ ಮಲ್ಲಪ್ಪ ಮಹಾರಾಜರು, ರಾಮಚಂದ್ರ ಮಹಾರಾಜರು, ಜಿನ್ನಪ್ಪ ಮಹಾರಾಜರು, ಹಾಗೇನೆ ಕೃಷ್ಣ ಮಹಾರಾಜರು ಇವರೆಲ್ಲರಿಂದ ಇಂಚಿಗೇರಿ ಸಂಪ್ರದಾಯದ ಆಧ್ಯಾತ್ಮಿಕ ಆಶ್ರಮವು ಭಕ್ತಿ ಪ್ರಸಾರವಾಯಿತು ನೋಡ್ರಿ. ಬಾಬು ಮಹಾರಾಜರು ರಾಮಕೃಷ್ಣ ತಾಯಿಯವ್ರಿಗೆ 4 ಜನ ಗಂಡು ಮಕ್ಕಳು ಇರ್ತಾರೆ ನೋಡ್ರಿಪ್ಪ. ಅದರಲ್ಲಿ ಒಂದು ಮಗುವನ್ನ ನನ್ನ ಗುರು ಭಕ್ತಿಗೆ ನೀಡ್ಬೇಕಂದ ಹೇಳ್ತಾರ ನೋಡ್ರಿಪ್ಪ. ರಾಮಕೃಷ್ಣ ಮಹಾರಾಜರ ತಾಯಿ ಹೆಸರಿ ರಮಾಬಾಯಿ ರೀ, ತಂದೆ ರೀ ಲಕ್ಷ್ಮಣರಾವ್ ನೋಡ್ರಿಪ್ಪ. ಅವ್ರಿಗ್ರಿ 4 ಮಂದಿ ಅಣ್ತಾಂಬ್ರು ಇರ್ತಾರ ನೋಡ್ರಿಪ್ಪ. ಗೋವಿಂದರಾವ್, ಬಾಬು ಅಣ್ಣ, ನಾರಾಯಣಪ್ಪ, ರಾಮಕೃಷ್ಣ ಮಹಾರಾಜರು ಒಬ್ಬರಾಗಿರ್ತಾರ ನೋಡ್ರಿಪ್ಪ. ರಾಮಕೃಷ್ಣ ಮಹಾರಾಜರಿಗೆ ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಇರ್ತೈತಿ ನೋಡ್ರಿಪ್ಪ. ಒಂದು ದಿನ ನರಸಿಂಹೇಶ್ವರ ಮಹಾರಾಜರು ರಾಮಕೃಷ್ಣ ಮಹಾರಾಜರು ಸ್ವಪ್ನದಾಗ ಬಂದ್ರಿ, ಸಾಕಿನ ನೌಕರಿ ಮಾಡಿದ್ದ ಹಿಮಾಲಯಕ್ಕೆ ನಡಿ ನನ್ನ ಭಕ್ತಿ ಪ್ರಸಾರ ಮಾಡಕ್ಕೆ ಅಂತ ಹೇಳ್ತಾರ ನೋಡ್ರಿಪ್ಪ. ಆ ಸ್ವಪ್ನವನ್ನ ಹಿಡ್ಕೊಂಡ ರಾಮಕೃಷ್ಣ ಮಹಾರಾಜರು ದುಡಿದಿರುವಂತ ಸಂಬಳವನ್ನ ನರಸಿಂಹೇಶ್ವರ ಆಧ್ಯಾತ್ಮಿಕ ಆಶ್ರಮಕ್ಕೆ ಕೊಟ್ಟ ಯಲಟಿಗೆ ಬರ್ತಾರ ನೋಡ್ರಿಪ್ಪ. 7 ರಿಂದ 8 ವರ್ಷ ಹಿಮಾಲಯಕ್ಕೆ ಹೋಗಿ ತಪಸ್ವಿ ಮಾಡಿ ತಪಸ್ವಿ ಎಂಬ ಬಿರುದನ್ನು ಪಡ್ಕೊಂಡಾರ ನೋಡ್ರಿಪ್ಪ. ಅಲ್ಲಿ ಹಿಡ್ದ ಯಲಟಿಗೆ ಬಂದ ಗುಡ್ಡುಗಾಡು ಪ್ರದೇಶವನ್ನು ನೋಡಿ ನರಸಿಂಹೇಶ್ವರ ಆಧ್ಯಾತ್ಮಿಕ ಆಶ್ರಮವನ್ನ ಇಲ್ಲೇ ನಿರ್ಮಿಸ್ಬೇಕನ್ನೋದು ತಲೆಯಾಗ ತಗೋತಾರ ನೋಡ್ರಿಪ್ಪ. ಅವಾಗ ರಾಮಕೃಷ್ಣ ಮಹಾರಾಜರು ಸತತ 8 ಆಶ್ರಮಗಳನ್ನ ನಿರ್ಮಿಸ್ತಾರ್ರಿ. ರಾಯಬಾಗ್, ಮಿರಾಜ್ ಮತ್ತು ಹಲವಾರು ಗ್ರಾಮಗಳಲ್ಲಿ ಆಶ್ರಮಗಳನ್ನ ನಿರ್ಮಿಸ್ತಾರೆ ನೋಡ್ರಿ. ಅದಷ್ಟ ಅಲ್ದರಿ 8 ಆಶ್ರಮಗಳಿಗೆ ರೀ ಯಲಟಿಯ ನರಸಿಂಹೇಶ್ವರ ಆಧ್ಯಾತ್ಮಿಕ ಆಶ್ರಮ ಎಂದ ಹೇಳ್ತಾರ ನೋಡ್ರಿಪ್ಪ. ಈ ವ್ಲಾಗ್ ಇಷ್ಟ ಆಯ್ತು ಲೈಕ್ ಅಂಡ್ ಶೇರ್ ಫಾಲೋ ಮಾಡಿ. ಸಿಗೋಣ ಇನ್ನು ಮುಂದಿನ ವಿಡಿಯೋದಾಗ.